ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಲುಡ್ವಿಗ್ ಕೈಸರ್ ಹಾಗೆ ಟಿಫನಿ ಸ್ಟ್ಯಾಟನ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ತುಂಬಾ ವರ್ಷಗಳಿಂದ ಇವರಿಬ್ಬರು ಕೂಡ ಡೇಟ್ ಮಾಡ್ತಾ ಇದ್ರು. ಬಟ್ ಈಗ ಇವರ ನಡುವೆ ಬ್ರೇಕಪ್ ಆಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಲುಡ್ವಿಗ್ ಕೈಸರ್ ಅವರು ತುಂಬಾ ಜಾಗಗಳಲ್ಲಿ ಸ್ಪ್ಯಾನಿಷ್ ಹೋಸ್ಟ್ ಅವರ ಜೊತೆ ಕಾಣಿಸ್ಕೊಂಡಿದ್ದಾರೆ. ಸೊ ಇದರ ಫೋಟೋಸ್ಗಳು ಕೂಡ ಲೀಕ್ ಆಗಿದೆ. ಅಂಡ್ ಈಗ ರೂಮರ್ಸ್ಗಳು ಬರ್ತಿರೋ ಪ್ರಕಾರ ಲುಡ್ವಿಗ್ ಕೈಸರ್ ಹಾಗೆ ಟಿಫನಿ ಸ್ಟ್ಯಾಟನ್ ಅವರ ನಡುವೆ ಬ್ರೇಕಪ್ ಆಗಿದೆಯಂತೆ. ಗೊತ್ತಿಲ್ಲ ನಮ್ಮ ಟಿಫನಿ ಸ್ಟ್ಯಾಟನ್ ಅವರಲ್ಲಿ ಏನ್ ಕಮ್ಮಿ ಇತ್ತು ಅಂತ ನಮ್ಮ ಲುಡ್ವಿಗ್ ಕೈಸರ್ ಅವರು ಇವ್ರನ್ನ ಡೇಟ್ ಮಾಡ್ತಾ ಇದ್ದಾರೆ. ಕೋರ್ಸ್ ಬ್ಯೂಟಿ ಬೇರೆ ಇರಲಿ, ಅವ್ರಿಗೆ ಏನೋ ಸಪರೇಟ್ ಇಷ್ಟ ಆಗಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ಈ ರೀತಿ ಬ್ರೇಕಪ್ ಆಗಿರಬಹುದು. ಗೊತ್ತಿಲ್ಲ ಏನು ಅಂತ, ಕ್ಲಾರಿಟಿ ಸಿಕ್ಕಾಗ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಒಂದು ಮ್ಯಾಚ್ ಅಲ್ಲಿ ಎಲ್ಲರೂ ಕೂಡ ಅನ್ಕೊಂಡಿದ್ವಿ ಡ್ರೂ ಮ್ಯಾಕೆಂಟೈರ್ ಅವರು ಫೈನಲಿ ಗೆಲ್ತಾರೆ ಅಂತ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರೇ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಲಿಟ್ರಲಿ ಆ ಒಂದು ವಿಚಾರ ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಆ ಒಂದು ವಿಡಿಯೋಗೆ ಯೂಟ್ಯೂಬ್ ಅಲ್ಲಿ ಲೈಕ್ ಗಿಂತ ಡಿಸ್ಲೈಕ್ ಗಳೇ ಜಾಸ್ತಿ ಆಗಿದೆ. ಸೊ ನಿನ್ನೆ ರಾತ್ರಿಗೆನೆ 17,062 ಡಿಸ್ಲೈಕ್ ಗಳಿತ್ತು. ಅಂಡ್ ಈಗ ಈ ಒಂದು ಡಿಸ್ಲೈಕ್ ಗಳ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಟೋಟಲ್ ಆಗಿ 11 ಮ್ಯಾಚ್ ಆಗಿದೆ. ಅಂಡ್ ಈ 11 ಮ್ಯಾಚ್ ಅಲ್ಲಿ 2 ಮ್ಯಾಚ್ ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆದ್ದಿದ್ದಾರೆ. ಅಂಡ್ 9 ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗಿದ್ದಾರೆ. ಲಿಟರಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ, ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಡ್ರೂ ಮ್ಯಾಕೆಂಟೈರ್ ಅವರಿಗೆ ತುಂಬಾ ವರ್ಷಗಳಿಂದ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ, ಮೈನ್ ಇವೆಂಟ್ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೆ, ಚಾಂಪಿಯನ್ಶಿಪ್ ಕೂಡ ಮ್ಯಾಚಸ್ ಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಚಾಂಪಿಯನ್ಶಿಪ್ ನ ಅವ್ರು ಏನ್ ಮಾಡಿದ್ರು ಕೂಡ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ನಾವು ಇಷ್ಟು ವರ್ಷ ಡಬ್ಲ್ಯೂ ಅಲ್ಲಿ ನೋಡಿದೀವಿ, ಫೇಸ್ ಸೂಪರ್ ಸ್ಟಾರ್ಸ್ ಗಳು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ತುಂಬಾನೇ ಕಷ್ಟಪಡ್ತಾರೆ, ಹೀಲ್ ಸೂಪರ್ ಸ್ಟಾರ್ಸ್ ಗಳು ಚಾಂಪಿಯನ್ಶಿಪ್ ನ ಈಸಿಯಾಗಿ ಗೆಲ್ತಾರೆ ಅಂತ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ವಿಚಾರದಲ್ಲಿ ಅದು ಉಲ್ಟಾ ಆಗಿದೆ. ಡ್ರೂ ಮ್ಯಾಕೆಂಟೈರ್ ಅವರು ಫೇಸ್ ಸೂಪರ್ ಸ್ಟಾರ್ ಆಗಿದ್ದಾಗ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ಬಿಟ್ರು. ಬಟ್ ಈಗ ಅವರು ಹೀಲ್ ಸೂಪರ್ ಸ್ಟಾರ್ ಆಗಿದ್ದಾಗಿಂದನೂ ಕೂಡ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಅಥವಾ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಇವನ್ ಮೋಸ ಮಾಡಿದ್ರು ಕೂಡ ಅವ್ರ ಕೈಯಲ್ಲಿ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ನನಗಂತೂ ಅರ್ಥ ಆಗ್ತಾ ಇಲ್ಲ, ಡಬ್ಲ್ಯೂ ಅವರು ಸೋಲಿಸಲೇಬೇಕು ಅಂತ ಇದ್ರೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಯಾಕೆ ಮೇನ್ ಇವೆಂಟ್ ಗೆ ತಗೊಂಡು ಬರ್ತಾ ಇದ್ದಾರೆ, ಯಾಕೆ ಚಾಂಪಿಯನ್ಶಿಪ್ ಗೆ ಅವಕಾಶನ ಕೊಡ್ತಾ ಇದ್ದಾರೆ ಅಂತ. ಲಿಟರಲಿ 2 ಬಾರಿ ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಕಂಟಿನ್ಯೂಸ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೋತಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ನೀವು ಯಾವ ರೀತಿ ಬುಕ್ ಮಾಡ್ತಾ ಇದ್ದೀರಾ? ಒಂದು ಹೀಲ್ ಜನಗಳ ಬಗ್ಗೆ ಮಾತಾಡ್ತಾರೆ, ಮೋಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂಡ್ ಅದೇ ರೀತಿ ಮೋಸ ಮಾಡಿನೂ ಕೂಡ ಗೆಲ್ತಾ ಇದ್ದಾರೆ. ಕಳೆದ ಬಾರಿ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲೂ ಕೂಡ ಕೆವಿನ್ ಓಯನ್ಸ್ ಅವರಿಗೆ ಇದೇ ರೀತಿ ಸ್ಟೀಲ್ ಚೇರ್ ಮೇಲೆ ಏನೋ ಕನೆಕ್ಟ್ ಮಾಡ್ಬಿಟ್ಟು ಗೆದ್ದಿದ್ರು. ಅಂಡ್ ಈಗ ಸೇಮ್ ರೀತಿ ಎಂಡಿಂಗ್ ನ ಡಬ್ಲ್ಯೂ ಅವರು ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಏನು ಮಾಡೋದು ಕೊಡ್ತಾ ಇದ್ದಾರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಮುಂದಿನ ಕತೆ ಏನು? ನಿಜವಾಗ್ಲೂ ತಮ್ಮ ಟ್ರಿಪಲ್ ಎಚ್ ಅವರಿಗೆ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಕನ್ಸರ್ನೇ ಇಲ್ವಾ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಒಂದು ಅದ್ಭುತವಾದ ಮೂಮೆಂಟ್ ನಮಗೆ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ಬೇಕಾಗಿರುತ್ತೆ, ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಈಗ ಅದು ನೋಡೋದಕ್ಕೆ ಸಿಕ್ಕಿಲ್ಲ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ನೆಕ್ಸ್ಟ್ ಸ್ಟೋರಿ ಏನು ಅನ್ನೋದೇ ನಮಗೆ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಚೆಲ್ಸಿಯಾ ಗ್ರೀನ್ ಹಾಗೆ ಈಥನ್ ಪೇಜ್ ಅವರ ಬಗ್ಗೆ. ಇವರಿಬ್ರು ಕೂಡ ಈಗ ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ. ಟ್ರಿಪಲ್ ಎ ಮೆಗಾದಲ್ಲಿ ಮಿಕ್ಸ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಇವರಿಬ್ರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಚೆಲ್ಸಿಯಾ ಗ್ರೀನ್ ಅವರಿಗೆ ಮೈನ್ ರಾಸ್ಟರ್ ಅಲ್ಲಿ ಯಾವ ರೀತಿ ಬುಕಿಂಗ್ ಸಿಗ್ತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ NXT ಹಾಗೆ ಟ್ರಿಪಲ್ ಎ ಅಲ್ಲಿ ಅವರಿಗೆ ಒಳ್ಳೆ ರೀತಿಯ ಬುಕಿಂಗ್ ಸಿಗ್ತಾ ಇದೆ. ಅಂಡ್ ಈಥನ್ ಪೇಜ್ ಅವರ ಜೊತೆ ಅವರ ಕೊಲಾಬ್ರೇಷನ್ ಇದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಬ್ರು ಕೂಡ ಕೆನಡಿಯನ್ ಸೂಪರ್ ಸ್ಟಾರ್ಸ್ ಗಳು. ಅಂಡ್ ಡಬ್ಲ್ಯೂ ಅವರು ಇವರಿಬ್ಬರಿಗೆ ಈಗ ಮಿಕ್ಸ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ಕೊಟ್ಟಿದ್ದಾರೆ. ಕಾದ್ ನೋಡೋಣ ಗೈಸ್, ಮೈನ್ ರಾಸ್ಟರ್ ಗೆ ಇವರಿಬ್ರು ಕೂಡ ಪೇರ್ ಆಗಿ ಬಂದಾಗ ಯಾವ ರೀತಿ ಇರುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ಬಗ್ಗೆ. ಇನ್ನೇನು 1 ತಿಂಗಳು ಮಾತ್ರ ಬಾಕಿ ಇದೆ. 1 ತಿಂಗಳಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾರೆ ಡಿಸೆಂಬರ್ 13ನೇ ತಾರೀಕಿನ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ. ಅಂಡ್ ಈಗ ಆ ಒಂದು ಶೋ ಕೂಡ ನಮಗೆ ಟಿವಿಯಲ್ಲೇನೆ ನೋಡೋದಕ್ಕೆ ಸಿಗುತ್ತೆ. ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನಮಗೆ ಇಂಡಿಯಾದಲ್ಲಿ ಡಿಸೆಂಬರ್ 16ನೇ ತಾರೀಕು ಬೆಳಗಿನ ಜಾವ 6 ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ನನಗೇನು ಅನಿಸ್ತಾ ಇದೆ 5 ಬರುತ್ತೆ ಅಂತ. ಯಾಕಂದ್ರೆ ಅವರು ನಿನ್ನೆ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನ 5 ಅಂತ ಹೇಳಿದ್ರು, ಬಟ್ ಅದು 4 ಬಂದಿತ್ತು. ಲಿಟ್ರಲಿ ಸೋನಿ ನೆಟ್ವರ್ಕ್ ಅವರಿಗೆ ಡಬ್ಲ್ಯೂ ಟೈಮಿಂಗ್ಸೇ ಗೊತ್ತಾಗ್ತಾ ಇಲ್ಲ, ಇನ್ನದೇನು ಪ್ರಮೋಟ್ ಮಾಡ್ತಾ ಇದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ನಾನು ಈ ಬಾರಿ ಯಾಮಾರೋದಿಲ್ಲ, ಕ್ಲಿಯರ್ ಟೈಮಿಂಗ್ ನ ತಿಳಿಸ್ಕೊಡ್ತೀನಿ. ಇವರು 6 ಅಂತ ಹೇಳಿದ್ದಾರೆ, ಬಟ್ ನನ್ನ ಪ್ರಕಾರ 5 ಬರುತ್ತೆ.
ಇನ್ನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಹತ್ರ ಬರ್ದಂಗೆ ನಿಮಗೆ ಕನ್ಫರ್ಮ್ ಆಗಿ ತಿಳಿಸ್ತೀನಿ. ಒಟ್ಟಿನಲ್ಲಿ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ನ ನೀವೆಲ್ಲರೂ ಕೂಡ ಟಿವಿಲೇ ನೋಡ್ತೀರಾ, ಇದಂತೂ ಕನ್ಫರ್ಮ್. ಇನ್ನು ಆ ಒಂದು ಶೋ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಎಲ್ಲಾ ಲೆಜೆಂಡ್ಸ್ ಗಳು ಕೂಡ ಜಾನ್ ಸಿನಾ ಅವರ ಆ ಒಂದು ಶೋ ಅಲ್ಲಿ ಅಪಿಯರ್ ಆಗಿರ್ತಾರೆ. ಡಬ್ಲ್ಯೂ ಅವರು ಒಂದು ಟೂರ್ನಮೆಂಟ್ ನು ಕೂಡ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈಗ ಗೈಸ್ ವಿನ್ಸ್ ಮಿಕ್ಮೆನ್ ಅವರು ಕೂಡ ಆ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಸೊ ಈ ರೀತಿ ಏನಾದ್ರೂ ಆದ್ರೆ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ತನ್ನ ಚೇರ್ಮನ್ ಸ್ಥಾನದಿಂದ ಕೆಳಗಡೆ ಇಳಿದ ಮೇಲೆ ಡಬ್ಲ್ಯೂ ಕಂಪನಿಯ ಟೆಲಿವಿಷನ್ ಅಲ್ಲಿ ಅಪಿಯರ್ ಆಗುವಂತಹ ಮೊದಲ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಆಗುತ್ತೆ. ತುಂಬಾ ವರ್ಷ ಆದ್ಮೇಲೆ ನಾವು ವಿನ್ಸ್ ಮಿಕ್ಮೆನ್ ಅವ್ರನ್ನ ಟೆಲಿವಿಷನ್ ಅಲ್ಲಿ ನೋಡ್ತೀವಿ. ವಿನ್ಸ್ ಮಿಕ್ಮೆನ್ ಅವರು ಏನಾದ್ರೂ ಬಂದ್ರೆ ಅಥವಾ ಅವರು ಬಂದು ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಡಬ್ಲ್ಯೂ ಅವರು ಟೆಲಿವಿಷನ್ ಅಲ್ಲಿ ಅವ್ರನ್ನ ತೋರಿಸ್ತಲೇ ಇರಬಹುದು. ಬಟ್ ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಅಂದ್ರೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರಿಗೆ 100% ಇನ್ವಿಟೇಷನ್ಸ್ ನ ಕೊಟ್ಟಿರ್ತಾರೆ ಅಂತ ಅನ್ಕೋತೀನಿ. ಅಂಡ್ ನಮ್ಮ ಜಾನ್ ಸಿನಾ ಅವರು ಕೂಡ ಡಿಮ್ಯಾಂಡ್ ಮಾಡೇ ಮಾಡ್ತಾರೆ ಅಂತ ಅನ್ಕೋತೀನಿ. ನನಗೆ ವಿನ್ಸ್ ಮಿಕ್ಮೆನ್ ಅವರು ನನ್ನ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಆಗಿರಬೇಕು ಅಂತ. ಲಿಟರಲಿ ಗೈಸ್ ನಾನಂತೂ ಕಾಯ್ತಾ ಇದ್ದೀನಿ ಡಬ್ಲ್ಯೂ ಅವರು ಯಾವ ವಿಚಾರಗಳನ್ನ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲಿ ಮಾಡ್ತಾರೆ ಅಂತ. ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ಗೆ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.